ಹಾಯ್ ಹಲೋ ನಮಸ್ತೆ. ಮ್ಯಾಥ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ಕನ್ನಡಿಗನಿಗೂ ಪ್ರತಿಯೊಬ್ಬ ಫಸ್ಟ್ ಪಿ ಯು ಹಾಗೆ ಸೆಕೆಂಡ್ ಪಿ ಯು ವಿದ್ಯಾರ್ಥಿಗಳಿಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ? ಐ ಹೋಪ್ ದಟ್ ಎವ್ರಿ ಒನ್ ಆರ್ ಹ್ಯಾಪಿ, ಹೆಲ್ತಿ ಆ್ಯಂಡ್ ಸೇಫ್. ರೀಸೆಂಟ್ ಆಗಿ ಫಸ್ಟ್ ಪಿ ಯು ಹಾಗೆ ಸೆಕೆಂಡ್ ಪಿ ಯುಗೆ ಕ್ವಾರ್ಟರ್ಲಿ ಎಕ್ಸಾಮ್ಸ್ ನಡೀತು. ಸೊ ಬೈ ದ ಟೈಮ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ, ನಿಮ್ಮ ಮಾರ್ಕ್ಸ್ ನಿಮ್ಮ ಕೈಯಲ್ಲಿದೆ ಅಂತ ಅನ್ಕೊಂಡಿದ್ದೀನಿ. ಬಿಕಾಸ್ ಬೇಸ್ಡ್ ಆನ್ ಯೋರ್ ಮಾರ್ಕ್ಸ್ ಐ ಆಮ್ ಗೋಯಿಂಗ್ ಟು ಕ್ಯಾಟಗರೈಸ್ ಆಲ್ ಆಫ್ ಯು ನೌ. ಸೊ ಇದರಲ್ಲಿ ನಮಗೆ 3 ಕ್ಯಾಟಗರಿ ಸಿಗಿದೆ ಸ್ಟೂಡೆಂಟ್ಸ್ದು. ಫಸ್ಟ್ ಕ್ಯಾಟಗರಿ, ಏನು ಎಕ್ಸ್ಪೆಕ್ಟ್ ಮಾಡಿರೋ ಮಾರ್ಕ್ಸು ಎಕ್ಸಾಕ್ಟ್ಲಿ ಅಷ್ಟೇ ತೆಗೆದಿರ್ತಾರೆ, ಎಕ್ಸಾಕ್ಟ್ಲಿ ಅದಕ್ಕಿಂತ ಜಾಸ್ತಿನೇ ತೆಗೆದಿರ್ತಾರೆ. ವೆರಿ ಗುಡ್. ನಿಮ್ಮ ಹಾರ್ಡ್ ವರ್ಕ್ ಏನಿದೆಯೋ ಅದು ನಿಮಗೆ ಪೇ ಮಾಡಿದೆ. ಯುವರ್ ಎಫರ್ಟ್ಸ್ ಆರ್ ಶೋಯಿಂಗ್ ಯು ಗುಡ್ ರಿಸಲ್ಟ್ಸ್. ಟ್ರೈ ಟು ಕಂಟಿನ್ಯೂ. ಸೆಕೆಂಡ್ ಕ್ಯಾಟಗರಿ, ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಏನಿದೆಯೋ ಅದರ ಪ್ಲಸ್ ಆರ್ ಮೈನಸ್ ಇನ್ನೊಂದು 4 ಹೆಜ್ಜೆ, ಒಂದು 5 ಹೆಜ್ಜೆ ಹಿಂದೆ ಇದ್ದಾರೆ. ಇಟ್ಸ್ ವೆರಿ ಈಸಿ, ಆಲ್ಮೋಸ್ಟ್ ಗೋಲ್ಗೆ ರೀಚ್ ಆಗಿದ್ದಾರೆ. ವೆರಿ ಗುಡ್. ಥರ್ಡ್ ಕ್ಯಾಟಗರಿ, ಮೈ ಮೋಸ್ಟ್ ಫೇವ್ರೆಟ್ ಕ್ಯಾಟಗರಿ, ನಾವು ಸೇರ್ತಿದ್ದ ಕ್ಯಾಟಗರಿ ಸೆಕೆಂಡ್ ಪಿ ಯು ಇದ್ದಾಗ. ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಒಂದು ದಿಕ್ಕಲ್ಲಿದ್ರೆ ನಮಗೆ ಬಂದಿರೋ ಮಾರ್ಕ್ಸ್ ಇನ್ನೊಂದು ದಿಕ್ಕಲ್ಲಿರೋದು. ಓಕೆ, ಸೊ ಡೋಂಟ್ ವರಿ. ಈ 3 ಕ್ಯಾಟಗರಿಗೂ ಈ ವಿಡಿಯೋ ತುಂಬಾ ತುಂಬಾ ಇಂಪಾರ್ಟೆಂಟ್. ಈ ಒಂದು ವಿಡಿಯೋ ನಿಮಗೆ ನಿಮ್ಮ ಕ್ವೆಶನ್ಗೆ ಆನ್ಸರ್. ಬಿಕಾಸ್ ಈ 3 ಕ್ಯಾಟಗರಿಯಲ್ಲೂ ಒಂದು ಥಾಟ್ ಇನ್ ದ ಫಾರ್ಮ್ ಆಫ್ ಅ ಕ್ವೆಶನ್ ಎಲ್ರಿಗೂ ಬಂದಿರುತ್ತೆ. ದ್ಯಾಟ್ ಓಕೆ, ಕ್ವಾರ್ಟರ್ಲಿ ಏನೋ ತೆಗೆದ್ಬಿಟ್ವಿ, ಹೌ ಟು ಸ್ಕೋರ್ 95% ಇನ್ ಯೋರ್ ಫೈನಲ್ ಎಕ್ಸಾಮ್, ಇನ್ ಯೋರ್ ಬೋರ್ಡ್ ಎಕ್ಸಾಮ್. ಸೊ ಈ ವಿಡಿಯೋ ಎಕ್ಸ್ಕ್ಲೂಸಿವ್ ಆಗಿ ಈ ಒಂದು ಥಾಟ್ಗೆ, ಈ ಒಂದು ಕ್ವೆಶನ್ ಮಾತ್ರ. ಸೊ ಈ ವಿಡಿಯೋನ ಪೂರ್ತಿ ನೋಡಿ. ಮತ್ತೊಮ್ಮೆ ಫಸ್ಟ್ ಪಿ ಯು ಹಾಗೂ ಸೆಕೆಂಡ್ ಪಿ ಯು ವಿದ್ಯಾರ್ಥಿಗಳಿಗೆ ಮ್ಯಾಥ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಲೆಟ್ ಸ್ಟಾರ್ಟ್. ನೋಡಿ, ನಾನು ಈ ಒಂದು ಥಾಟ್ ಬಂದಾಗ ನನಗೆ ಕ್ವಾರ್ಟರ್ಲಿ ಟೆಸ್ಟ್ ಆದಮೇಲೆ ಈ ಥಾಟಲ್ಲಿ ಇರ್ತಾರೆ, ಈ ಮೈಂಡ್ ಸೆಟ್ಟಲ್ಲಿ ಇರ್ತಾರೆ ಅಂತ ನಾನು ಸುಮಾರು ವಿಡಿಯೋಸ್ ನೋಡಿದೆ. ಮೋಸ್ಟ್ ಆಫ್ ದ ವಿಡಿಯೋಸ್ ಆರ್ ಸ್ಟೂಡೆಂಟ್ ಪರ್ಸ್ಪೆಕ್ಟಿವ್. ಸ್ಟೂಡೆಂಟ್ಸ್ ಏನು ಮಾಡಬೇಕು, ಸ್ಟೂಡೆಂಟ್ಸ್ ಹೆಂಗೆ ಓದಬೇಕು, ಸ್ಟೂಡೆಂಟ್ಸ್ ಏನು ಮಾಡ್ಕೋಬೇಕು ಎಕ್ಸಾಮಿಗೆ ಪ್ರಿಪೇರ್ ಆಗೋದಕ್ಕೆ, ಹೆಂಗೆ ಓದಬೇಕು, ಏನೇನು ಓದಬೇಕು. ಸೊ ಎಲ್ಲಾನು ಸ್ಟೂಡೆಂಟ್ ಮೇಲೆ ಇದೆ. ಒಂದು ಬ್ಯಾಟಲ್ ಅಂತ ಬಂದಾಗ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಸ್ಟೂಡೆಂಟ್ ಆ್ಯಂಡ್ ಎಕ್ಸಾಮ್, ಈ ಎರಡರ ಮಧ್ಯೆ ಇರೋ ಬ್ಯಾಟಲ್. ಕರೆಕ್ಟಾ? ಸೊ ಸ್ಟೂಡೆಂಟ್ ಪರ್ಸ್ಪೆಕ್ಟಿವ್ ಹೆಂಗೆ ಅರ್ಥ ಮಾಡ್ಕೋತೀವೋ, ಎಕ್ಸಾಮು ಸ್ಟೂಡೆಂಟ್ಸ್ಗೆ ಏನು ಮಾಡೋದಕ್ಕೆ ಹೇಳ್ತಿದೆ, ವಾಟ್ ಈಸ್ ದ ರೋಲ್ ಆಫ್ ಎಕ್ಸಾಮ್ಸ್, ವಾಟ್ ಈಸ್ ದ ಎಕ್ಸಾಮ್ ಟ್ರೈಂಗ್ ಟು ಟೆಲ್ ಅಸ್, ಇದನ್ನು ಅರ್ಥ ಮಾಡ್ಕೋಬೇಕು. ಸೊ ಐ ವಿಲ್ ಸ್ಟಾರ್ಟ್ ಮೈ ವಿಡಿಯೋ ಅಥವಾ ಈ ಒಂದು ಎಕ್ಸ್ಪ್ಲನೇಷನ್ ಏನಿದೆ, ಐ ವಿಲ್ ಸ್ಟಾರ್ಟ್ ಇಟ್ ವಿತ್ ದ ಪರ್ಸ್ಪೆಕ್ಟಿವ್ ಆಫ್ ಎಕ್ಸಾಮ್. ಓಕೆ, ಸೊ ಫಸ್ಟ್ ಎಕ್ಸಾಮ್ ಪರ್ಸ್ಪೆಕ್ಟಿವ್, ಎಕ್ಸಾಮ್ ಏನೇನು ಎಕ್ಸ್ಪೆಕ್ಟ್ ಮಾಡುತ್ತೆ ಸ್ಟೂಡೆಂಟ್ಸ್ ಹತ್ರ ಅಂತ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಬೈ ದ ಬೈ, ನಿಮಗೆ ಈ ಟೈಮಲ್ಲಿ ಗೊತ್ತಿರುತ್ತೆ ದಟ್ ಎಕ್ಸಾಮ್, ಆಲ್ ಯೋರ್ ಎಕ್ಸಾಮ್ಸ್ ಆರ್ ಫಾರ್ 80 ಮಾರ್ಕ್ಸ್, ವೇರ್ ಯು ಹ್ಯಾವ್ 20 ಮಾರ್ಕ್ಸ್ ಇಂಟರ್ನಲ್ಸ್ ಆ್ಯಂಡ್ ನಿಮಗೆ 3 ಅಟೆಂಪ್ಟ್ಸ್ ಸಿಗುತ್ತೆ ಇದರಲ್ಲಿ. ಕರೆಕ್ಟಾ? 3 ಅಟೆಂಪ್ಟ್ಸ್ ಇರುತ್ತೆ. ಲೆಟ್ಸ್ ನಾಟ್ ವರಿ ಅಬೌಟ್ ದಿಸ್. ನಮ್ಮ ಮೈಂಡ್ ಸೆಟ್ ಬಗ್ಗೆ ಮಾತಾಡೋಣ ಈಗ. ವೆರಿ ಸಿಂಪಲ್. ಸ್ಟೂಡೆಂಟ್ ಮೌಂಟೇನ್ ಥರ ಇರೋ ಒಂದು ಎಕ್ಸಾಮ್. ಅರ್ಥ ಮಾಡ್ಕೊಳ್ಳಿ, ನೀವು 17 to 18 ಇಯರ್ಸ್ ಎಷ್ಟೋ ಎಕ್ಸಾಮ್ಸ್ ಬರ್ಕೊಂಡ್ ಬಂದಿದ್ದೀರಾ. ನೆಕ್ಸ್ಟ್ 7 to 8 ಇಯರ್ಸ್ ಇನ್ನೂ ಎಷ್ಟೋ ಎಕ್ಸಾಮ್ಸ್ ಬರೀತೀರಾ. ಆಫ್ ಆಲ್ ದ ಎಕ್ಸಾಮ್ಸ್ ವಿಚ್ ಆರ್ ದೇರ್, ಸೆಕೆಂಡ್ ಪಿ ಯು ಎಕ್ಸಾಮ್ ಇಸ್ ಗೋಯಿಂಗ್ ಟು ಬಿ ದ ಈಸಿಯೆಸ್ಟ್ ಎಕ್ಸಾಮ್ ವಿಚ್ ಯು ಆರ್ ಎವರ್ ಗೋಯಿಂಗ್ ಟು ರೈಟ್. ಬರೀ ಇದನ್ನ ಕೇಳಿಸ್ಕೊಂಡು ಹೌದಾ ಅಂತ ಅನ್ಕೊಂಡ್ರೆ ಆಗಲ್ಲ. ನೀವ್ ಏನ್ ಸ್ಟೇಟ್ಮೆಂಟ್, ನಾನೇನ್ ಸ್ಟೇಟ್ಮೆಂಟ್ ಕೊಟ್ನೋ, ಯು ಶುಡ್ ಬಿಲೀವ್ ಇಟ್. ದೇವ್ರಿದಾನೆ ಅಂತ ಬೇರೆಯವ್ರು ಹೇಳೋದಲ್ಲ, ದೇವ್ರಿದಾನೆ ಅಂತ ನಾನು ನಂಬಬೇಕು. ಅವಾಗ ಐ ಕ್ಯಾನ್ ಸಿ ದ ಚೇಂಜಸ್. ಕರೆಕ್ಟ್? ಸೊ ಸೇಮ್ ವೇ, ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಎಕ್ಸಾಮ್ಸ್ ಮುಗಿಯೋವರೆಗೂ ಇದನ್ನ ಒಂದು ಪಾಸಿಟಿವ್ ಅಫರ್ಮೇಷನ್ ಅಂತ ಅನ್ಕೊಂಡು ಇದನ್ನ ಪ್ರಾಕ್ಟೀಸ್ ಮಾಡಿ. ಸೆಕೆಂಡ್ ಪಿ ಯು ಎಕ್ಸಾಮ್ ಇಸ್ ದ ಮೋಸ್ಟ್ ಈಸಿಯೆಸ್ಟ್ ಎಕ್ಸಾಮ್ ಇನ್ ಮೈ ಲೈಫ್ ಆ್ಯಂಡ್ ಐ ಬಿಲೀವ್ ಇಟ್. ಇದನ್ನ ಹೇಳ್ತಾ ಇದ್ರೆ ಆಟೋಮೆಟಿಕಲಿ ನೇಚರು, ಮೈಂಡ್ ಸೆಟ್ ಎಲ್ಲ ಸೇರಿ ಏನೋ ಒಂದು ಮಾಡಿ ನಿಮ್ಮ ಎಕ್ಸಾಮ್ ಈಸಿ ಆಗೋ ಥರ ಮಾಡುತ್ತೆ. ಓಕೆ, ದ ಫಸ್ಟ್ ಥಿಂಗ್. ಈಗ ಎಕ್ಸಾಮಲ್ಲಿ ಏನೇನಿರುತ್ತೆ, ಎಕ್ಸಾಮಲ್ಲಿ ನಿಮಗೆ ಕ್ವಶನ್ಸ್ ಕೊಟ್ಟಿರ್ತಾರೆ. ಕರೆಕ್ಟಾ? ಆ್ಯಂಡ್ ಪ್ರತಿ ಕ್ವಶನ್ಗೂ ಮಾರ್ಕ್ಸ್ ಇರುತ್ತೆ. ಫಸ್ಟ್ ಸ್ಟೆಪ್ ಏನೋ ಈಸಿ ಆಗೋಯ್ತು, ನಾನು ಬಿಲೀವ್ ಮಾಡಿದೆ, ನಂಬ್ತಾ ಇದ್ದೀನಿ ನಾನು ಎಕ್ಸಾಮ್ ಈಸಿ ಬರುತ್ತೆ ಅಂತ. ಸೊ ನಾನು ಫಸ್ಟ್ ಹೆಜ್ಜೆ ಮುಂದೆ ಇಟ್ಬಿಟ್ಟಿದ್ದೀನಿ. ಸೆಕೆಂಡ್ ಹೆಜ್ಜೆಲಿ ಏನಾಗುತ್ತೆ, ಅಗೈನ್ ದೇರ್ ಈಸ್ ಅ ಬ್ಯಾಟಲ್. ಆ ಬ್ಯಾಟಲ್ ಒಳಗಡೆ ಇನ್ನೊಂದು ಬ್ಯಾಟಲ್ ಇದು. ಓಕೆ, ಕ್ವಶನ್ಸ್, ಮಾರ್ಕ್ಸ್. ಪ್ರತಿಯೊಬ್ಬ ಸ್ಟೂಡೆಂಟು ಈ ಒಂದು ಏನ್ ಸ್ಟ್ರಾಟಜಿ ಇದೆ ಇದನ್ನ ಅಟೆಂಪ್ಟ್ ಮಾಡಿರ್ತಾನೆ. ಏನ್ ಆ ಸ್ಟ್ರಾಟಜಿ ಅಂದ್ರೆ, ಮಾರ್ಕ್ಸ್ ಬೇಸಿಸ್ ಮೇಲೆ ಕ್ವೆಶನ್ಸ್ ಓದಿರ್ತಾನೆ. ವೆರಿ ಬೆಸ್ಟ್ ಎಕ್ಸಾಂಪಲ್, ಫಸ್ಟ್ ಪಿ ಯು ಈಗ ತಾನೇ ಟ್ರಿಗ್ನೋಮೆಟ್ರಿ ಚಾಪ್ಟರ್ ಇತ್ತು. ಅದರಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಇರುವಂತ ಒಂದು ಡಿರೈವೇಶನ್ ಇದೆ, 6 ಮಾರ್ಕ್ಸ್ ಡಿರೈವೇಶನ್. ಸ್ಟೂಡೆಂಟು 6 ಮಾರ್ಕ್ಸ್ ಬರುತ್ತೆ ಅಂತ ಅದನ್ನ ಓದ್ಕೊಂಡು ಹೋಗಿದ್ದ. ಬಟ್ ಲಕ್ಕಿಲಿ ಏನಾಯ್ತು, ಆ ಕ್ವಶನ್ ಎಕ್ಸಾಮಿಗೆ ಬರಲಿಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ, ನೀವು ಮಾರ್ಕ್ಸ್ ನ ಇಟ್ಕೊಂಡು ಏನ್ ಕ್ವಶನ್ಸ್ ನ ಓದಕ್ ಟ್ರೈ ಮಾಡ್ತೀರಾ, ಅಥವಾ ಮಾರ್ಕ್ಸ್ ಬೇಸಿಸ್ ಮೇಲೆ ಏನ್ ಕ್ವಶನ್ಸ್ ನ ನೀವು ಅಳಿತೀರಾ, ದಟ್ ಈಸ್ ವೆರಿ 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 ಅನ್ಪ್ರೆಡಿಕ್ಟಬಲ್. ಓಕೆ, ಮಾರ್ಕ್ಸ್ ಬಿಟ್ಬೋಣ, ಹಾಗಿದ್ರೆ ಕ್ವಶನ್ಸ್ ಓದೋಣ. ಎಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಇದೆಯೋ ಅದನ್ನೆಲ್ಲ ಇಟ್ಕೊಂಡು ಮಾರ್ಕ್ಸ್ ಬೇಡ, ಆಯ್ತು ಬಿಟ್ಬಿಡ್ತೀನಿ. ಇಂಪಾರ್ಟೆಂಟ್ ಕ್ವಶನ್ಸ್, ಒಂದು ವೆಬ್ಸೈಟ್ಗೆ ಹೋಗೋದು, ಇಂಪಾರ್ಟೆಂಟ್ ಕ್ವಶನ್ಸ್ ನೋಡೋದು, ಟ್ಯೂಷನಲ್ಲೋ ಕಾಲೇಜಲ್ಲೋ ಕೊಟ್ಟಿರ್ತಾರೆ ಅದನ್ನು ಓದ್ಕೊಳ್ಳೋದು, ತಿರ್ಗಾ ಇನ್ನೊಬ್ರು ಯಾರು ಹೇಳ್ತಾರೆ ಇದು ಇಂಪಾರ್ಟೆಂಟ್ ಅಂತ ಅದನ್ನು ಓದೋದು. ಸೊ ಕ್ವಶನ್ ಇಟ್ಕೊಂಡು ಮಾರ್ಕ್ಸ್ ಓದಿದ್ರೆ ಒಳ್ಳೇದಾ? ರಾಂಗ್.
ದಟ್ ಈಸ್ ಆಲ್ಸೋ ಅನ್ ಅನ್ಪ್ರೆಡಿಕ್ಟಬಲ್ ಮೆಥಡ್. ಹಾಗಿದ್ರೆ ನಾವು ಏನು ಓದಬೇಕು? ಎಕ್ಸಾಮಲ್ಲಿ ಬರೋದು ಕ್ವಶನ್ ಇಂದನೂ ಓದಂಗಿಲ್ಲ, ಮಾರ್ಕ್ಸ್ ಇಂದನೂ ಓದಂಗಿಲ್ಲ. ಹಾಗಿದ್ರೆ ಏನು ಓದಬೇಕು? ನೀವು ಯು ಹ್ಯಾವ್ ಟು ಡಿಪೆಂಡ್ ಆನ್ ಕಾನ್ಸೆಪ್ಟ್. ಯಾಕೆ? ಯೋಚನೆ ಮಾಡಿ, ಫಸ್ಟ್ ಕ್ವೆಶನ್ ಜನರೇಟ್ ಆಗೋದು ಯಾವ್ದ್ರಿಂದ? ಬೇಸ್ಡ್ ಆನ್ ದ ಕಾನ್ಸೆಪ್ಟ್. ಸೊ ಆಫ್ ಆಲ್ ದ ಥಿಂಗ್ಸ್ ಯು ಯೂಸ್, ಆಫ್ ಆಲ್ ದ ಥಿಂಗ್ಸ್ ಯು ಸ್ಟಡಿ, ಕಾನ್ಸೆಪ್ಟ್ ಇಸ್ ದ ಕಿಂಗ್ ಅಂಡ್ ಮಾರ್ಕ್ಸ್ ಇಸ್ ಜಸ್ಟ್ ಅ ರಿವಾರ್ಡ್ ಆಫ್ ಇಟ್. ಮಾರ್ಕ್ಸ್ ಅದರಿಂದ ಬರೋ ಒಂದು ಬಹುಮಾನ. ಯಾರು ರಾಜ? ಯಾರು? ಕಾನ್ಸೆಪ್ಟ್. ಕಾನ್ಸೆಪ್ಟ್ ಇಸ್ ದ ಕಿಂಗ್. ಈಗ ಇದೇ ಅಕಸ್ಮಾತ್ ನೀವು ಮಾರ್ಕ್ಸ್ ವಿತ್ ರೆಸ್ಪೆಕ್ಟ್ ಟು ಮಾರ್ಕ್ಸ್ ಓದಿಲ್ಲ, ವಿತ್ ರೆಸ್ಪೆಕ್ಟ್ ಟು ಕ್ವೆಶನ್ಸ್ ಓದಿಲ್ಲ, ಕಾನ್ಸೆಪ್ಟ್ ನ ನೀಟಾಗಿ ಓದಿದ್ರೆ ಅದೇ ಫಸ್ಟ್ PU ಕ್ವೆಶನ್ ಪೇಪರ್ ಅಲ್ಲಿ, ಅದೇ ಎಕ್ಸಾಮ್ ಅಲ್ಲಿ ಟ್ರಿಗ್ನಾಮೆಟ್ರಿ ಬೇರೆ ಎಲ್ಲ ಕ್ವೆಶನ್ಸ್ ಇತ್ತು. ಸೊ ಕಾನ್ಸೆಪ್ಟ್ ವುಡ್ ಹ್ಯಾವ್ ಹೆಲ್ಪ್ಡ್ ಯು. ಕಾನ್ಸೆಪ್ಟ್ ಗೊತ್ತಿದ್ರೆ ರಿವಾರ್ಡ್ 100% ಬರುತ್ತೆ. ಬಟ್ ರಿವಾರ್ಡ್ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದ್ರೆ ನಿಮಗೆ ಯಾರು ಹೆಲ್ಪ್ ಮಾಡಕ್ ಆಗಲ್ಲ. ಓಕೆ, ಸೊ ಕಾನ್ಸೆಪ್ಟ್ ಇಸ್ ದ ಕಿಂಗ್ ಅಂಡ್ ಮಾರ್ಕ್ಸ್ ಇಸ್ ಜಸ್ಟ್ ಅ ರಿವಾರ್ಡ್ ಆಫ್ ಇಟ್. ಹಾಗಿದ್ರೆ ಕಾನ್ಸೆಪ್ಟ್ ಓಕೆ, ಕಾನ್ಸೆಪ್ಟ್ ಗೊತ್ತಾಗೋಯ್ತು. ಓಕೆ, ಲೆವೆಲ್ 2 ಕ್ಲಿಯರ್. ಈ ಲೆವೆಲ್ 2 ಕ್ಲಿಯರ್ ಮಾಡೋದಕ್ಕೆ ಕಾನ್ಸೆಪ್ಟ್ ಇರಬೇಕು. ಕಾನ್ಸೆಪ್ಟ್ಗೆ ನಮಗೆ ನೋಟ್ಸ್ ಬೇಕು. ನೋಟ್ಸ್ಗೆ ಏನ್ ಮಾಡಬೇಕು? ರೆಫರೆನ್ಸ್ ಬುಕ್ ತಗೋಣ. ಒಳ್ಳೆ ರೆಫರೆನ್ಸ್ ಬುಕ್, ಕಲರ್ ರೆಫರೆನ್ಸ್ ಬುಕ್ ತಗೋಣ. ರೆಫರೆನ್ಸ್ ಬುಕ್ ಇಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಯು. ಐ ಆಮ್ ವೆರಿ ಸಾರಿ ಟು ಟೆಲ್ ದಿಸ್. ಯಾಕೆ? ಸಪೋಸ್ ಮ್ಯಾಥ್ಸ್ ಬಗ್ಗೆ ಮಾತಾಡ್ತೀನಿ ಅಂಡ್ ಇಟ್ ಅಪ್ಲೈಸ್ ಫಾರ್ ಎವ್ರಿಥಿಂಗ್. ಓಕೆ, ಮ್ಯಾಥ್ಸ್ ಅಲ್ಲಿ ಏನಾಗುತ್ತೆ, ಒಂದು ಎಕ್ಸಸೈಸ್ ಪ್ರಾಬ್ಲಮ್, ಯಾವುದೋ ಒಂದು ಎಕ್ಸಸೈಸ್, ಯಾವುದೋ ಒಂದು ಚಾಪ್ಟರ್, XYZ ಚಾಪ್ಟರ್ ತಗೋತೀರಾ. ಫಸ್ಟ್ 3 ನಿಮ್ಮನ್ನು ಇಂಪ್ರೆಸ್ ಮಾಡೋದಕ್ಕೆ ಎಲ್ಲಾ ಸ್ಟೆಪ್ಸ್ ಕೊಟ್ಟಿರ್ತಾರೆ. ಫಸ್ಟ್ ಸ್ಟೆಪ್ ಹಿಂಗೆ ಬ್ರಾಕೆಟ್ ಅಲ್ಲಿ ಅಂಡರ್ಲೈನ್ ಬೋಲ್ಡ್ ಎಲ್ಲ ಮಾಡ್ಕೊಟ್ಟಿರ್ತಾರೆ. ಬಟ್ ಹಂಗೆ ಫೋರ್ತ್ ನಿಮಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಫೋರ್ತ್ ಕ್ವೆಶನ್ಗೆ ಹೋಗ್ತೀರಾ. ಫೋರ್ತ್ ಕ್ವೆಶನ್ ಅಲ್ಲಿ 3 ಇಂಪಾರ್ಟೆಂಟ್ ಸ್ಟೆಪ್ ಕೊಡ್ತಾರೆ, ಮಧ್ಯೆ ಇರೋ ಸ್ಟೆಪ್ಸ್ ನ ತೆಗೆದಾಕ್ಬಿಡ್ತಾರೆ. ಓಕೆ, ಬಟ್ ನಿಮಗೆ ಇಂಟ್ರೆಸ್ಟ್ ಬಂದು ಫೋರ್ತ್ ಒಂದು ನೀವೇನಾದ್ರೂ ಎಲ್ಲಾ ಸ್ಟೆಪ್ಸ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಬುಕ್ಸ್ ಅಲ್ಲಿ ಇರಲ್ಲ. ಸೊ ಡಿಪೆಂಡಿಂಗ್ ಆನ್ ರೆಫರೆನ್ಸ್ ಬುಕ್ ಅಥವಾ ನಿಮ್ಮ ಫ್ರೆಂಡ್ ಅದಕ್ಕೂ ಬರ್ತೀನಿ. ಎಸ್ಪೆಷಲಿ ರೆಫರೆನ್ಸ್ ಬುಕ್ ಈಸ್ ಬ್ಯಾಡ್. ಹಾಗಿದ್ರೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗಬೇಕು? ನಿಮ್ಮ ಇಡೀ 2 ವರ್ಷಕ್ಕೆ ನಿಮ್ಮ ಭಗವದ್ಗೀತಾ, ಕುರಾನ್, ನಿಮ್ಮ ನಾವೆಲ್, ನಿಮ್ಮ ಮಿಸ್ಟ್ರಿ, ನಿಮ್ಮ ಮರ್ಡರ್ ಮಿಸ್ಟ್ರಿ, ನಿಮ್ಮ ಕ್ರೈಮ್, ಯಾವುದೇ ನಾವೆಲ್ ತಗೊಳ್ಳಿ, ಯಾವುದೇ ಬುಕ್ ತಗೊಳ್ಳಿ, ಎವ್ರಿಥಿಂಗ್ ಫಾರ್ ಯು ಈಸ್ NCERT. ಈ ಒಂದು ಬುಕ್ ಇದ್ರೆ ಸಾಕು. ಅರ್ಥ ಮಾಡ್ಕೊಳ್ಳಿ. ಎಷ್ಟೋ ಗೌರ್ಮೆಂಟ್ ಎಕ್ಸಾಮ್ಗಳಿಗೆ NCERT ಸಿಲೆಬಸ್ ಓದಿ ಸಾಕು ಅಂತ ರೆಕಮೆಂಡ್ ಮಾಡ್ತಾರೆ. ರೆಕಮೆಂಡೆಡ್ ಬುಕ್. ದಿಸ್ ಈಸ್ ಅ ರೆಕಮೆಂಡೆಡ್ ಬುಕ್ ಫಾರ್ ಮೆನಿ ಗೌರ್ಮೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಬಟ್ ನಾವು ನಮ್ಮ ಪೋರ್ಷನ್ಸ್ ಇದೆ, ನಮ್ಮ ಎಕ್ಸಾಮ್ ಬರೋದೇ NCERT ಅಂತ ಬಟ್ ನಾವು ಬೇರೆ ಬುಕ್ ಹೋಗ್ತೀವಿ. ಓಕೆ, ಸೊ ದಿಸ್ ಈಸ್ ಯೋರ್ ಮೋಸ್ಟ್ ಇಂಪಾರ್ಟೆಂಟ್ ಬುಕ್ ಫಾರ್ ಯೋರ್ 2 years. ಯಾಕೆ? ನಿಮಗೆ ವರ್ಕ್ಡ್ ಎಕ್ಸಾಂಪಲ್ ಇದೆ, ನಿಮಗೆ ಎಕ್ಸಸೈಸ್ ಪ್ರಾಬ್ಲಮ್ಸ್ ಇದೆ, ನಿಮಗೆ ಮಿಸ್ಲೇನಿಯಸ್ ಎಕ್ಸಸೈಸ್ ಇದೆ, ಇದೆಲ್ಲ ಬಿಟ್ಟು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಇದೆ. ಇದೆಲ್ಲ ಬಿಟ್ಟು ಇನ್ನೊಂದು ಬುಕ್ ನಿಮ್ಗೆ ಇಷ್ಟು ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ಇನ್ನೊಂದು ಬುಕ್ ಇದೆ, ಎಕ್ಸಾಂಪ್ಲರ್ ಬುಕ್ ಅಂತ. ಸೊ NCERT ಬುಕ್ಸ್ ಆರ್ ಎನಫ್ ಫಾರ್ ಯು. ಓಕೆ, ಅಂಡ್ ಈಗ NCERT ಗೊತ್ತಾಯ್ತು. ಓಕೆ, ಡನ್. ನೆಕ್ಸ್ಟ್ ಆಗಿದ್ರೆ ನಾನು ಹಿಂಗ್ ಓದ್ಬೇಕು NCERTಲಿ. ದಿಸ್ ಇಸ್ ವೇರ್ ದ ಸ್ಟೂಡೆಂಟ್ ಪರ್ಸ್ಪೆಕ್ಟಿವ್ ಕಮ್ಸ್ ಇನ್ ಟು ಪಿಕ್ಚರ್. ಎಕ್ಸಾಮ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ಅಂಡ್ ಕೆಲವು ಕ್ವಶನ್ಸ್ ಒಂದೇ ಸ್ಟೇಟ್ಮೆಂಟ್ ಅಲ್ಲಿ ಮುಗಿಸ್ಬಿಡ್ತೀನಿ. ಒನ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಎಕ್ಸಾಮ್ ಅಲ್ಲಿ ಬೇಕು ಅಂತ ನಿಮಗೆ ನಿಮ್ಮ ಕಾನ್ಫಿಡೆನ್ಸ್ ನ ಡೌನ್ ಮಾಡೋದಕ್ಕೆ, ನಿಮ್ಮ ಕಾನ್ಫಿಡೆನ್ಸ್ ನ ಬ್ರೇಕ್ ಮಾಡೋದಕ್ಕೆ ಕೆಲವು ಕ್ವೆಶನ್ಸ್ ಇದ್ದೇ ಇರುತ್ತೆ. ಸೊ ವೆನ್ ದ ಎಕ್ಸಾಮ್ ಇಸ್ ಟ್ರೈಂಗ್ ಟು ಬ್ರೇಕ್ ಯುವರ್ ಹೆಡ್, ಬ್ರೇಕ್ ದ ಕ್ವೆಶನ್ಸ್ ಅಂಡ್ ಸಾಲ್ವ್ ಇಟ್ ಪಾರ್ಟ್ ಬೈ ಪಾರ್ಟ್. ಆ ಕ್ವೆಶನ್ ಬ್ರೇಕ್ ಮಾಡಿ ಒಂದೊಂದೇ ಪಾರ್ಟ್ ಅಲ್ಲಿ ಹೋಗಿ. ಗೊತ್ತಾಗ್ತಿಲ್ವಾ? ಡೋಂಟ್ ವರಿ, ನಿಮಗೆ ಗೊತ್ತಿರಬೇಕು ಎಕ್ಸಾಮ್ ಅಲ್ಲಿ ಈ ತರ ಕ್ವೆಶನ್ಸ್ ಇರುತ್ತೆ. ಡೋಂಟ್ ವರಿ, ನಿಮ್ಗೆ ಏನ್ ಗೊತ್ತಿದೆಯೋ ಅದನ್ನ ಫೋಕಸ್ ಮಾಡಬೇಕು ಅಂತ ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಇಷ್ಟನ್ನ ಅರ್ಥ ಮಾಡ್ಕೋಬೇಕು, ಇಷ್ಟು ವಿಷಯ ಅರ್ಥ ಮಾಡ್ಕೋಬೇಕು. ಗೋಯಿಂಗ್ ಆನ್ ಟು ದ ಸ್ಟೂಡೆಂಟ್ ಪರ್ಸ್ಪೆಕ್ಟಿವ್ ಅಂಡ್ ಆಸ್ ವೆಲ್ ಆಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸ್ಪೆಕ್ಟಿವ್. ಓಕೆ, ಫಸ್ಟ್ ಯಾರು ಅಷ್ಟೇ, ಯು ಹ್ಯಾವ್ ಟು ರಿಪ್ಲೇಸ್ ಯುವರ್ ಡಿಸ್ಟ್ರಾಕ್ಷನ್ಸ್. ನಿಮ್ಮ ಡಿಸ್ಟ್ರಾಕ್ಷನ್ ನೀವು ಎಷ್ಟು ದೂರ ಮಾಡ್ಕೋತೀರಾ ಅಷ್ಟು ನಿಮಗೆ ಒಳ್ಳೇದು. ಯು ಹ್ಯಾವ್ ಟು ರಿಪ್ಲೇಸ್ ಯುವರ್ ಡಿಸ್ಟ್ರಾಕ್ಷನ್ಸ್ ವಿತ್ ಡಿಸಿಪ್ಲಿನ್. ಯಾವಾಗ ಡಿಸಿಪ್ಲಿನ್ ಎಂಟರ್ ಆಗುತ್ತೆ ನಿಮ್ಮ ಲೈಫ್ಗೆ, ಇಟ್ ವಿಲ್ ಬಿ ವೆರಿ 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 ಹೆಲ್ಪ್ಫುಲ್. ಹಾಗಿದ್ರೆ ನಾಳೆಯಿಂದನೇ ಒಂದು 5 ನಿಮಿಷದ್ದು ಏನು ಸೋಲ್ಜರ್ ಟೈಮ್ ಟೇಬಲ್ ತರ ಮಾಡ್ಕೊಂಡು 5 minutes ಅಲ್ಲಿ ನಾನು ಇದು ಮಾಡ್ತೀನಿ, 10 minutes ಅಲ್ಲಿ ಇದನ್ನ ಮಾಡ್ತೀನಿ, 1 minute ಅಲ್ಲಿ ಇದನ್ನ ಮಾಡ್ತೀನಿ, ಹಂಗಲ್ಲ. ಓಕೆ, ಲೆಟ್ಸ್ ಗೋ ಪಾರ್ಟ್ ಬೈ ಪಾರ್ಟ್, ಒನ್ ಅಟ್ ಅ ಟೈಮ್. ಈಗ ನೀವು ಬೆಳಗ್ಗೆ ಎದ್ರಿ. ಓಕೆ, ಎಲ್ಲ ಇರೋದು ಮೈಂಡ್ ಸೆಟ್ ಅಲ್ಲಿ, ಕರೆಕ್ಟಾ? ಮೈಂಡ್ ಅಲ್ಲಿ ಒಬ್ಬ ಕೋತಿ ಕೂತಿರ್ತಾನೆ. ನೀವು ಕೋತಿಗೆ ಏನ್ ಮಾಡಬೇಡ ಅಂತೀರ ಅದನ್ನೇ ಮಾಡ್ತಾನೆ. ಸೊ ನಿಮ್ಮ ಮೈಂಡ್ ನ ನೀವು ಒಂಚೂರು ಟ್ವೀಕ್ ಮಾಡಬೇಕು, ಒಂಚೂರು ಆ ಹೇಳೋ ರೀತಿ, ಆ ಹೇಳೋ ವಿಧಾನನ ಒಂದ್ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ಓಕೆ, ಹೆಂಗ್ ಮಾಡ್ಕೋಬೇಕು? ವೆರಿ ಸಿಂಪಲ್. ಬೆಳಗ್ಗೆ ಎದ್ದೆ, ಆಬ್ವಿಯಸ್ಲಿ ಈ ವಿಡಿಯೋ ನೋಡಿರೋರು ಯಾರೇ ಇದ್ರು ಫಸ್ಟ್ ಏನ್ ಹೇಳ್ತೀರಾ? ದಿಸ್ ಇಸ್ ದ ಈಸಿಯೆಸ್ಟ್ ಎಕ್ಸಾಮ್ ಆಫ್ ಮೈ ಲೈಫ್ ಅಂಡ್ ಐ ಬಿಲೀವ್ ಇಟ್. ಅದನ್ನ ಹೇಳ್ತಾ ಇರ್ತೀರಾ. ಓಕೆ, ನೆಕ್ಸ್ಟ್ ಏನ್ ಹೇಳ್ಬೇಕು? ಆ ದಿನ ಏನ್ ಮಾಡ್ಬೇಕಂತಿದ್ದೀರಾ ಪ್ರೊಡಕ್ಟಿವ್ ಆಗಿ? ಆ ದಿನ ಏನೇನ್ ಮಾಡ್ಬೇಕು ಅಂತಿದ್ದೀರಾ? ಒಂದು ತಲೆ ನಿಮಗೆ ಗೊತ್ತಿರುತ್ತೆ ಏನೇನ್ ಮಾಡ್ಬೇಕು ಅಂತ. ಸೊ ಅದನ್ನ ಪ್ಲಾನ್ ಮಾಡ್ಕೊಳ್ಳಿ. ಅಂಡ್ ಬೈ ದ ಟೈಮ್ ಯು ಸ್ಲೀಪ್, ಗೆಟ್ ಬ್ಯಾಕ್ ಟು ಬೆಡ್, ನೀವು ಆ ಪ್ಲಾನ್ ನ ಎಕ್ಸಿಕ್ಯೂಟ್ ಆಗ್ಬೇಕು. ಅಂಡ್ ನೀವೇನ್ ಅನ್ಕೊಂಡಿರ್ತೀರಾ ಆ ದಿನ ಮುಗಿಸ್ತೀರಲ್ಲ, ಆ ಸ್ಯಾಟಿಸ್ಫ್ಯಾಕ್ಷನ್
ಅನ್ಎಕ್ಸ್ಪ್ಲೈನಬಲ್ ಸ್ಯಾಟಿಸ್ಫ್ಯಾಕ್ಷನ್ ಅದು. ಅಂಡ್ ಈ ಸ್ಯಾಟಿಸ್ಫ್ಯಾಕ್ಷನ್ ಹಿಂದೆ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಕ್ ಸ್ಟಾರ್ಟ್ ಮಾಡಿ. ಓಕೆ, ನೀವೇನ್ ಅನ್ಕೊಂಡಿರ್ತೀರ ಅದು ಮುಗಿಸ್ಬೇಕು. ಬೆಳಗ್ಗೆ ಎದ್ದಾಗ ನಾನು ಏನ್ ಮಾಡ್ಬೇಕಂತ ಅನ್ಕೊಂಡಿದ್ನೋ ರಾತ್ರಿ ಮಲಗುವಷ್ಟರಲ್ಲಿ ಅದು ಮಾಡಿ ಮಲಗಿದ್ರೆ ಪೀಸ್ಫುಲ್ ನಿದ್ದೆ. ಅಂಡ್ ನಿದ್ದೆ ಅಂದ ತಕ್ಷಣ 8 hours ಮಿನಿಮಮ್ ಸ್ಲೀಪ್ ಇರಬೇಕು. ಓಕೆ, ಈಗ ಈ ಆಕ್ಚುಲಿ ಕ್ವಾರ್ಟರ್ಲಿ ಟೆಸ್ಟ್ ಏನಾಗಿದೆ ಅಥವಾ ನೀವು ಇವಾಗ ಏನು ಪ್ರೋಸೆಸ್ ಅಲ್ಲಿ ಇದ್ದೀರಾ, ದ ಪ್ರೋಸೆಸ್ ಇಸ್ ಕಾಲ್ಡ್ ಆಸ್ ಲರ್ನಿಂಗ್ ಪ್ರೋಸೆಸ್. ನೆಕ್ಸ್ಟ್ ಆಸ್ ಟೈಮ್ ಪಾಸಸ್, ಎಕ್ಸಾಮ್ ಮುಂಚೆ ನಿಮಗೆ ಇನ್ನೊಂದು ಫೇಸ್ ಬರುತ್ತೆ ವೇರ್ ದಟ್ ಈಸ್ ಕಾಲ್ಡ್ ಆಸ್ ಪರ್ಫಾರ್ಮಿಂಗ್ ಪ್ರೋಸೆಸ್. ನೀವೇನೇನ್ ಕಲ್ತಿದ್ದೀರಾ, ನೀವೇನೇನ್ ಕಲಿತಾ ಇದ್ದೀರಾ, ನೀವು ಅದನ್ನ ಪರ್ಫಾರ್ಮ್ ಮಾಡಬೇಕು. ಓಕೆ, ವೆರಿ ಸಿಂಪಲ್. ಲರ್ನಿಂಗ್ ಪ್ರೋಸೆಸ್ ಅಲ್ಲಿ ನೀವೇನು ಕಲಿತಾ ಇದ್ದೀರಾ, ನೀವೇನ್ ಮಾಡ್ತಾ ಇದ್ದೀರಾ ಅಂದ್ರೆ ಯು ಆರ್ ಗೆಟಿಂಗ್ ಕಾನ್ಸೆಪ್ಟ್ ಕ್ಲಾರಿಟಿ. ಕಾನ್ಸೆಪ್ಟ್ ಕ್ಲಾರಿಟಿ ಹೆಂಗ್ ಸಿಗ್ತಾ ಇದೆ, ಏನಕ್ಕೆ ಇದು ಬೇಕು ನಿಮಗೆ? ಆಸ್ ಐ ಟೋಲ್ಡ್, ಕಾನ್ಸೆಪ್ಟ್ ಇಸ್ ದ ಕಿಂಗ್. ಸೊ ನಿಮಗೆ ಕಾನ್ಸೆಪ್ಟ್ ಕ್ಲಾರಿಟಿ ಸಿಗ್ತಾ ಇದೆ. ಈ ಕಾನ್ಸೆಪ್ಟ್ ಕ್ಲಾರಿಟಿಯಲ್ಲಿ ಯು ಹ್ಯಾವ್ ಟು ಅಬ್ಸರ್ವ್, ಯು ಹ್ಯಾವ್ ಟು ಅಪ್ರಿಶಿಯೇಟ್. ವಾವ್, ಏನೇನ್ ಆಗ್ತಾ ಇದೆ ಅನ್ನೋದು ಆರಾಮಾಗಿರ್ಬೇಕು. ಈ ಪ್ರೋಸೆಸ್ ಅಲ್ಲಿ ಟೆನ್ಷನ್ ಮಾಡ್ಕೋಬಾರ್ದು, ಅಯ್ಯೋ ಅಷ್ಟಿದೆ ಓದಕ್ಕೆ, ಅಯ್ಯೋ ಇಷ್ಟಿದೆ ಓದಕ್ಕೆ, ಬೇಡ. ಆರಾಮಾಗಿರ್ಬೇಕು. ಅಂಡ್ ನೀವು ಕಾನ್ಸೆಪ್ಟ್ ಕ್ಲಾರಿಟಿ ತಗೊಳ್ಳುವಾಗ ನೀವು ಅಬ್ಸರ್ವ್ ಮಾಡಿ, ನಾನು ಅಬ್ಸರ್ವ್ ಮಾಡಿರೋದು ಹೇಳ್ತೀನಿ. ನೀವೇನು ಅಬ್ಸರ್ವ್ ಮಾಡಬೇಕು ಅಂದ್ರೆ, ಒಂದು ಪ್ರಾಬ್ಲಮ್ ಮಾಡ್ತೀರಾ, XYZ ಎನಿ ಚಾಪ್ಟರ್, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಒಂದು ಪ್ರಾಬ್ಲಮ್ ಮಾಡ್ತೀರಾ. ಆ ಚಾಪ್ಟರ್ ಹೆಸರಲ್ಲಿ ಆ ಪ್ರಾಬ್ಲಮ್ ಏನು ನೀವು ಸಾಲ್ವ್ ಮಾಡ್ತೀರಾ, ಫಸ್ಟ್ ಸ್ಟೆಪ್ ಅಥವಾ ಮ್ಯಾಕ್ಸಿಮಮ್ ಫಸ್ಟ್ 2 steps ಅಂಡ್ ದ ಲಾಸ್ಟ್ ಸ್ಟೆಪ್ ವೇರ್ ಯು ರೈಟ್ ದ ಆನ್ಸರ್. ಇಷ್ಟು ಬಿಟ್ರೆ ಮಿಕ್ಕಿದ್ದೆಲ್ಲಾನು ನಿಮ್ಮ ಬೇಸಿಕ್ಸ್, ನಿಮ್ಮ ಹೈಸ್ಕೂಲ್ ಬೇಸಿಕ್ಸ್ ಇರುತ್ತೆ. ಸೊ ಡೋಂಟ್ ಅಂಡರ್ ಎಸ್ಟಿಮೇಟ್. ಈ ಕಾನ್ಸೆಪ್ಟ್ ಕ್ಲಾರಿಟಿ ತಗೊಳ್ಳುವಾಗ ಡೋಂಟ್ ಅಂಡರ್ ಎಸ್ಟಿಮೇಟ್ ದ ಪವರ್ ಆಫ್ ಬೇಸಿಕ್ಸ್. ಬೇಸಿಕ್ಸ್ಗೆ ನೀವು ಮರ್ಯಾದೆ ಕೊಡಲೇಬೇಕು. ಯಾಕಂದ್ರೆ 30% ಮಾತ್ರ ನೀವು ಏನು ಓದಿದ್ದೀರಾ ಹೊಸದು ಅದಿರುತ್ತೆ, 70% ಈಸ್ ಯುವರ್ ಬೇಸಿಕ್ಸ್. ಓಕೆ, ಸೊ ಕಾನ್ಸೆಪ್ಟ್ ಕ್ಲಾರಿಟಿ ತಗೋತಾ ಇರ್ತೀರಾ. ಅಂಡ್ ಅಕಾರ್ಡಿಂಗ್ ಟು ದ ಡಿಸಿಪ್ಲಿನ್, ನೀವೇನ್ ಶೆಡ್ಯೂಲ್ ಹಾಕೊಂಡಿರ್ತೀರಾ, ನೀವೇನ್ ಟೈಮ್ ಅಲ್ಲಿ ನೀವೇನ್ ಪೋರ್ಷನ್ಸ್ ಮುಗಿಸ್ತೀರಾ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಕೆಲವ್ರು ಇರ್ತಾರೆ 2 hour ಓದ್ದೆ ಅನ್ಬಿಟ್ಟು 2 page 3 page ತಿರ್ಗಾಕಿರ್ತಾರೆ. ಬಟ್ ಆಚ ಕಡೆ ಬಂದು ನಾಟಕ ಆಡೋದು ನೋಡ್ಬೇಕು. ವಾವ್, ಅಯ್ಯೋ 2 hour ಓದಿದ್ದೀನಿ, ನನ್ಗೆ ಯಾರು ಡಿಸ್ಟರ್ಬ್ ಮಾಡಬೇಡಿ, ನನ್ನ ಹತ್ರ ಯಾರು ಬರಬೇಡಿ, ನನ್ಗೊಂದು ಸ್ವಲ್ಪ ಮೆಂಟಲ್ ಪೀಸ್ ಬೇಕು ಅಂತೆಲ್ಲ ಹೇಳ್ತಾರೆ. ಬಟ್ ಓದಿರೋದು ಬುರುಡೆ ಒಂದು 3-4 page ಓದಿರ್ತಾರೆ ಅಷ್ಟೇ. ಸೊ ಟು ಅಂಡರ್ಸ್ಟ್ಯಾಂಡ್ ಹೌ ಮಚ್ ಯು ನೋ, ಟೈಮ್ ಇಸ್ ನಾಟ್ ದ ಯೂನಿಟ್. ಟೈಮ್ ಅಲ್ಲಿ ನೀವು ಎಷ್ಟು ಓದಿದ್ದೀರಾ, ಎಷ್ಟು ಚೆನ್ನಾಗಿ ಓದಿದ್ದೀರಾ ಅನ್ನೋದು ಲೆಕ್ಕ ಹಾಕಂಗಿಲ್ಲ. ಬಟ್ ಇದೇ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡ್ಕೋಬೇಕು. ನೀವು ಹೆಂಗ್ ಓದ್ಬೇಕು, ನೀವು ನಾನು 2 ಕಾನ್ಸೆಪ್ಟ್ ಓದೋವರೆಗೂ ನಾನು ಎದ್ದೇಳಲ್ಲ. ಈ 2 ಕಾನ್ಸೆಪ್ಟ್ ಮುಗಿಸ್ಬಿಟ್ಟೆ ನಾನು ಎದ್ದೇಳೋದು. ಅದು ಎಷ್ಟೋ ತರ ಆಗ್ಲಿ, ಲೆಟ್ ಇಟ್ ಬಿ 1 or 2 hour. ನಿಮ್ ಟೈಮ್ ನಿಮ್ ತಲೆ ನೋಡ್ತಾ ಇರಬಾರ್ದು, ಅಯ್ಯೋ 2 hour ಆಯ್ತು, ಅಯ್ಯೋ 3 hour ಆಯ್ತು, ಪರವಾಗಿಲ್ಲ ಬ್ರೇಕ್ ತಗೊಂಬೇಡ, ಅದು ಬೇಡ. 2 ಕಾನ್ಸೆಪ್ಟ್ ಅಂತ ಕೂತ್ರೆ ಮುಗಿಸೋವರೆಗೂ ನೀವು ಎದ್ದೇಳ್ಬಾರ್ದು. ಓಕೆ, ಸೊ ಈ ಒಂದು ಬ್ಯಾಟಲ್ ಸಿಗಾಕೋಬೇಡಿ. ಟೈಮ್ ಇಸ್ ನಾಟ್ ದ ಯೂನಿಟ್ ಟು ಮೆಜರ್ ಪೋರ್ಷನ್ಸ್. ಓಕೆ, ಅಂಡ್ ನೆಕ್ಸ್ಟ್ ಏನ್ ಮಾಡ್ಬೇಕು, ಈ ಟೈಮ್ ಗೊತ್ತಾಯ್ತು, ಪೋರ್ಷನ್ಸ್ ಗೊತ್ತಾಯ್ತು, ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕು ಇಡೀ ವಾರದಲ್ಲಿ. ಈಗ ಸಪೋಸ್ ನಿಮಗೆ ವೀಕ್ ಆಗಿರೋ ಕಾನ್ಸೆಪ್ಟ್ಸ್ ನೀವು ಫಸ್ಟ್ ಓದ್ಬೇಕು ಅನ್ನೋದು ನಿಮ್ ತಲೆಗೆ ಬಂದ್ರೆ, ವೀಕ್ ಆಗಿರೋದು ವಾರ ಇಡೀ ಓದಿ. ಆಬ್ವಿಯಸ್ಲಿ ನೀವು ಡಿಸಿಪ್ಲಿನ್ ಮಾಡ್ಕೋಬೇಕಾದ್ರೆ ದಿನಕ್ಕೆ 2 hour ಓದ್ಬೇಕು ಅಂತ ಒಂದು ಬೇಸಿಕ್ ಥಾಟ್ ಬಂದೇ ಬರುತ್ತೆ. ಅಂಡ್ ನೀವು ಓದ್ಬೇಕಾದ್ರೆ ವಾರ ಇಡೀ ವೀಕ್ ಓದಿ. 2 ದಿನ ವೀಕೆಂಡ್ಸ್ ಅಂತ ಏನಿದೆ ಅದು ನಂದಲ್ಲ ಅಂತ ಇಟ್ಬಿಟ್ಟು ಕೀಪ್ ಇಟ್ ಫಾರ್ ಸ್ಟ್ರಾಂಗ್ ಸಬ್ಜೆಕ್ಟ್ಸ್. ವೀಕೆಂಡ್ಸ್ ಆಕ್ಚುಲಿ ಓದಬಾರ್ದು ಅನ್ಸುತ್ತೆ, ಬಟ್ ಸ್ಟಿಲ್ ನಿಮ್ಗೆ ಸ್ಟ್ರಾಂಗ್ ಇರೋ ಸಬ್ಜೆಕ್ಟ್ಸ್ ಓದೋದ್ರಿಂದ ಯು ಕ್ಯಾನ್ ಕನೆಕ್ಟ್ ಈಸಿಲಿ. ಓಕೆ, ಅಂಡ್ ವಾಪಸ್ ನಾನು ಎಕ್ಸಾಮ್ದು ಒಂದೇ ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ. ರಿಸೋರ್ಸ್ ಬುಕ್ ಮೇಲೆ ಡಿಪೆಂಡ್ ಆಗಬೇಡಿ ಅಂತ ಹೇಳಿದೆ. ಯಾವ ಬುಕ್ ಮೇಲೆ ಡಿಪೆಂಡ್ ಆಗಬೇಕು, NCERT ಮೇಲೆ. ಬಟ್ ವೆನ್ ಇಟ್ ಕಮ್ಸ್ ಟು ಮೇಕಿಂಗ್ ನೋಟ್ಸ್, ಯಾವಾಗಲೂ ಅಷ್ಟೇ ಇದರಲ್ಲೂ ಒಂದು ಸೈಕಾಲಜಿ ಅರ್ಥ ಮಾಡ್ಕೊಳ್ಳಿ. ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದಿದು. ನಾನು ಮ್ಯಾಥ್ಸ್ ಮಾತ್ರ ತುಂಬಾ ಕ್ಲೀನಾಗಿ ಬರೀತಾ ಇದ್ದೆ, ಬೇರೆ ಎಲ್ಲದನ್ನು ಅಲ್ಲಿ ಇಲ್ಲಿ ಜೆರಾಕ್ಸ್, ಫ್ರೆಂಡ್ಸ್ ಜೆರಾಕ್ಸು. ಓಕೆ, ನೀವೇನೇನು ಮಾಡ್ತಾ ಇದ್ದೀರಾ ಅದನ್ನೇ ನಾನು ಮಾಡ್ತಿದ್ದೆ. ಓಕೆ, ಸೊ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಪೊಸಿಷನ್. ನಾನೇನು ಮಾಡ್ತಾ ಇದ್ದೆ, ಫಿಸಿಕ್ಸು ನಾನು ಫ್ರೆಂಡ್ ಇಸ್ಕೊಂಡು ಓದ್ತಾ ಇದ್ದೆ. ಸೊ ನಾನು ಎಕ್ಸಾಮಲ್ಲಿ ಏನಾದರೂ ನಾಪ್ಸ್ಕೋಬೇಕಾದ್ರೆ ಫಸ್ಟ್ ನಾನು ಎಕ್ಸಾಮಲ್ಲಿ ನನ್ನ ಹ್ಯಾಂಡ್ ರೈಟಿಂಗ್ ಇರುತ್ತೆ, ಬಟ್ ನಾನು ನಾಪ್ಸ್ಕೋತಾ ಇರೋದು ಬೇರೆ ಯಾವುದೋ ಹ್ಯಾಂಡ್ ರೈಟಿಂಗ್ ಅಲ್ಲಿ ಇರುತ್ತೆ. ದಟ್ ಆಲ್ಸೋ ಅಫೆಕ್ಟ್ಸ್, ಅದು ಅಫೆಕ್ಟ್ ಮಾಡುತ್ತೆ ನಿಮಗೆ. ಓದಿರೋ ಹ್ಯಾಂಡ್ ರೈಟಿಂಗ್ ಬೇರೆ, ಬರೀತಾರ ಹ್ಯಾಂಡ್ ರೈಟಿಂಗ್ ಬೇರೆ ಅಂದ್ರೆ ನಿಮಗೆ ನಾಪ್ಸ್ಕೊಳಕ್ ಕಷ್ಟ ಆಗುತ್ತೆ. ಅಯ್ಯೋ ಅಲ್ಲಿ ಏನೋ ಬರ್ದಿದ್ದೆ, ಅಲ್ಲಿ ಏನೋ ಇತ್ತು, ಆ ವರ್ಡ್ ಆದ್ಮೇಲೆ ಏನೋ ಇತ್ತು, ಈ ಸಿಚುವೇಶನ್ ಅಲ್ಲಿ ಸಿಗಾಕೋತೀವಿ ನಾವು. ಬಟ್ ಅದು ನಿಮ್ಮ ಓನ್ ಹ್ಯಾಂಡ್ ರೈಟಿಂಗ್ ಇದ್ರೆ ಇದಾಗಲ್ಲ. ಓಕೆ, ಯಾಕಂದ್ರೆ ನಾನೇನ್ ಬರಿತಾ ಇದೀನಿ ಹ್ಯಾಂಡ್ ರೈಟಿಂಗು, ನಾನು ಇಮ್ಯಾಜಿನ್ ಮಾಡ್ಕೋಬೇಕಾದ್ರೆ, ನಾನು ಪಿಕ್ಚರೈಸ್ ಮಾಡ್ಕೋಬೇಕಾದ್ರೆ ಅದೇ ಹ್ಯಾಂಡ್ ರೈಟಿಂಗ್ ಇರುತ್ತೆ, ವಿಚ್ ವಿಲ್ ಹೆಲ್ಪ್ ಯು. ಸೊ ಆಲ್ವೇಸ್ ಟ್ರೈ ಟು ಹ್ಯಾವ್ ಯುವರ್ ಓನ್ ನೋಟ್ಸ್. ಓಕೆ, ನೆಕ್ಸ್ಟ್ ಆಗ್ಲೇ ಹೇಳ್ದಾಗೆ ಬ್ಯಾಲೆನ್ಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಇದಿಷ್ಟು ಮಾಡಿ ಲರ್ನಿಂಗ್ ಪ್ರೋಸೆಸ್ ಅಲ್ಲಿ ನೀವು ವೆರಿ ಗುಡ್, ಯು ಕೇಮ್ ಔಟ್ ವೆರಿ ಗುಡ್, ನಿಮ್ಮ ನಾಲೆಜ್ ಚೆನ್ನಾಗಿ ಬಿಲ್ಡ್ ಆಗಿದೆ ಅಂತ ಅನ್ಕೊಂಡ್ರು, ಪೇಪರ್ ಮೇಲೆ ಹೋಗಿ ನಿಮಗೆ ನಾಲೆಜ್ ಎಷ್ಟಿದೆ ಅನ್ನೋದು ಡಿಪೆಂಡ್ ಆಗಲ್ಲ. ನೀವು ಪೇಪರಲ್ಲಿ ನೀವು ಏನು ಪ್ರೆಸೆಂಟ್ ಮಾಡ್ತೀರಾ, ನೀವು ಎಷ್ಟು ಚೆನ್ನಾಗಿ ಬರೀತೀರಾ, ನಿಮ್ಮ ಮಾರ್ಕ್ಸ್ ಬರೋದಕ್ಕೆ ನೀವು ಏನೇನು ಪ್ರೆಸೆಂಟೇಷನ್ ಸ್ಕಿಲ್ಸ್ನ ಯೂಸ್ ಮಾಡ್ತೀರಾ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಲರ್ನಿಂಗ್ ಪ್ರೋಸೆಸ್ ಅಲ್ಲಿ ರಿಸಲ್ಟ್ ಬರಬೇಕು ಅಂದ್ರೆ
ದಿಸ್ ಇಸ್ ದ ಡೋರ್. ಈ ಡೋರಲ್ಲಿ ನೀವು ಚೆನ್ನಾಗಿ ಹೋದ್ರಾ ನೀವು ಗೆದ್ರಿ. ಇಲ್ಲ ಇದು ಅಷ್ಟಕ್ಕಷ್ಟೇ ಇದೆ, ನಾನು ಓದಿದ್ದೀನಿ ಆದ್ರೂ ನಂಗೆ ಮಾರ್ಕ್ಸ್ ಬಂದಿಲ್ಲ, ಇದೇ ಪ್ರೆಸೆಂಟೇಷನ್ ಇರಲ್ಲ. ಸೊ ಟ್ರೈ ಟು ವರ್ಕ್ ಆನ್ ಯುವರ್ ಪ್ರೆಸೆಂಟೇಷನ್ ಆಲ್ಸೋ ಇನ್ ದ ಲರ್ನಿಂಗ್ ಪ್ರೋಸೆಸ್ ಇಟ್ ಸೆಲ್ಫ್. ಈ ಲರ್ನಿಂಗ್ ಪ್ರೋಸೆಸ್ ಯಾವಾಗ ಎಂಡ್ ಆಗುತ್ತೆ? ಇಟ್ ಎಂಡ್ಸ್ ಇನ್ ಡಿಸೆಂಬರ್. ಯಾವಾಗೆಲ್ಲ ಪೋರ್ಷನ್ಸ್ ಮುಗಿತಾರೆ ಅಲ್ಲಿವರೆಗೂ ನೀವು ಕಾನ್ಸೆಪ್ಟಾಲಿಟಿನೇ ತಗೋಬೇಕು, ಬೇಸಿಕ್ಸ್ ನ ಮಾಡ್ತಾ ಇರಬೇಕು. ಅಂಡ್ ಯಾವಾಗ್ಲೂ ನೀವು ಸಡನ್ ಆಗಿ ನಿಮ್ಮ ಮೈಂಡ್ಗೆ ನೀವು ಶಾಕ್ ಕೊಡಬೇಕು. ಮ್ಯಾಥ್ಸ್ ಓದ್ತೀನಿ ಅಂತ ಅನ್ಕೋಬೇಕು, ನಿನ್ನೆ ಏನ್ ಓದಿದ್ರೋ ವಿತೌಟ್ ಓಪನಿಂಗ್ ದ ಬುಕ್ ರಿವೈಸ್ ಮಾಡಬೇಕು. ಅಂಡ್ ರಿವಿಷನ್ ನೆಗ್ಲೆಕ್ಟ್ ಮಾಡಬೇಡಿ. ಡೋಂಟ್ ಟ್ರೈ ಟು ನೆಗ್ಲೆಕ್ಟ್ ದ ರಿವಿಷನ್ಸ್. ಓಕೆ. ಅಂಡ್ ಇದಿಷ್ಟು ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರಿ ಅಂದ್ರೆ ಟಿಲ್ ಡಿಸೆಂಬರ್ ಯು ಆರ್ ವೆರಿ ಸೇಫ್. 95%, 100% ನಿಮ್ಗೆ 95% ಬರುತ್ತೆ. ಓಕೆ. ಅಂಡ್ ನಮ್ಮ ಕಡೆಯಿಂದ ಏನೇನು ಹೆಲ್ಪ್ ಬೇಕು, ನಿಮಗೆ ಅಕಸ್ಮಾತ್ ಏನಾದ್ರು ಶೆಡ್ಯೂಲಿಂಗ್ ಅಲ್ಲಿ ಪ್ರಾಬ್ಲಮ್ ಇದೆ, ನಾನೇನು ಶೆಡ್ಯೂಲ್ ಮಾಡಬೇಕು, ಹೌ ಡು ಐ ಪುಟ್ ಅಪ್ ದ ಪೋರ್ಷನ್, ನನ್ನ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು, ಹಿಂಗೆ ಐಡೆಂಟಿಫೈ ಮಾಡೋದು, ನಿಮ್ ಜೊತೆಗೆ ನೀವು ಮಾತಾಡ್ಕೊಳ್ಳೋಕೆ ಟ್ರೈ ಮಾಡಿ. ಇಲ್ಲ ಗೊತ್ತಾಗ್ತಿಲ್ಲ ಅಂದ್ರೆ ಕಮೆಂಟ್ ಮಾಡಿ ವಾಂಟ್ ಅ ಶೆಡ್ಯೂಲ್ ಅಂತ, ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ಹೆಂಗ್ ಶೆಡ್ಯೂಲ್ ಮಾಡಬೇಕು ಅಂತ, ಆದಷ್ಟು ಹೆಲ್ಪ್ ಮಾಡ್ತೀವಿ. ಓಕೆ. ಸೊ ಟಿಲ್ ಡಿಸೆಂಬರ್ ನಿಮಗೆ ಈ ಪೋರ್ಷನ್ಸ್ ಏನಿದೆಯೋ, ನಿಮ್ಗೆ ಏನೇನು ಸ್ಟ್ರಾಟಜೀಸ್ ಹೇಳಿದೀನೋ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಅಂಡ್ ಫಸ್ಟ್ ಬಿಲೀಫ್ ಸಿಸ್ಟಮ್ ನ ಪಾಸಿಟಿವ್ ಆಗಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಡಿಸ್ಕಷನ್, ಈ ಒಂದು ಏನು ವಿಡಿಯೋ ಇತ್ತು 95% ಹೇಗೆ ತೆಗೆಯೋದು ಅಂತ, ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಎಂಟ್ರೆನ್ಸ್ ಎಕ್ಸಾಮ್, ಬೋರ್ಡ್ ಎಕ್ಸಾಮ್ ಹೆಂಗ್ ಬ್ಯಾಲೆನ್ಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಇದೇ ತರ ಪ್ರತಿಯೊಂದು ಸ್ಟ್ರಾಟಜೀಸ್ ನಿಮಗೆ ಬೇಕು ಅಂದ್ರೆ ನನ್ನ ಚಾನಲ್ನ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅಂಡ್ ಪ್ರತಿಯೊಂದು ಚಾಪ್ಟರ್ಗೂ ಇಂಪಾರ್ಟೆಂಟ್ ಕ್ವೆಶನ್ಸ್ ಏನು, ಹೆಂಗ್ ಓದಬೇಕು, ಏನ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು, ಕಾನ್ಸೆಪ್ಟ್ ಕ್ಲಾರಿಟಿ ಏನೇನು ತಗೋಬೇಕು ಅಂತ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಬಿಡ್ತೀನಿ. ಅಂಡ್ ಒನ್ಸ್ ಯು ಗೆಟ್ ಇನ್ ಟು ದ ಪರ್ಫಾರ್ಮೆನ್ಸ್ ಮೋಡ್, ಒನ್ ಶಾರ್ಟ್ ವಿಡಿಯೋಸ್ ಅದನ್ನೆಲ್ಲ ಬಿಡ್ತೀನಿ, ಅದನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.